ನಮಸ್ಕಾರ ಸ್ನೇಹಿತರೆ. ಮಕ್ಕಳ ಹ್ಯಾಂಡ್ ರೈಟಿಂಗ್ ಬಗ್ಗೆ ಸಾಮಾನ್ಯ ತುಂಬ ಜನ ಪೇರೆಂಟ್ಸ್ಗೆ ಯೋಚನೆ ಇರುತ್ತೆ ಅಲ್ಲ, ಏನೇ ಮಾಡಿದ್ರು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಾ ಇಲ್ಲ ಅಂತ. ಕೆಲವು ಮಕ್ಕಳಂತೂ ಬರೆಯೋದಕ್ಕೆ ಹೆದರ್ತಾರೆ ಅಥವಾ ಬರೆಯೋದಕ್ಕೆ ಬೇಜಾರು ಮಾಡ್ಕೊತಾ ಇರ್ತಾರೆ. ಈ ಕೆಲವು ವಿಡಿಯೋದಲ್ಲಿ ಸಣ್ಣ ಸಣ್ಣ ಟೆಕ್ನಿಕ್ಗಳ ಬಗ್ಗೆ ಯೋಚನೆ ಮಾಡೋಣ. ಅಂತಂದರೆ ಮಕ್ಕಳ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಟೆಕ್ನಿಕ್ಗಳು ಮನೆಯಲ್ಲಿ ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಸ್ನೇಹಿತರೆ, ನೀವು ಗಮನಿಸಿರ್ಬೋದು, ಕೆಲವು ಮಕ್ಕಳು ಪೆನ್ಸಿಲಲ್ಲಿ ಬರೆಯುವಾಗ ಪಾಪ ಹಿಡ್ಕೋತಾರಲ್ಲ, ಪೆನ್ಸಿಲ್ ಹಿಡ್ಕೊಂಡು ಒಂದು ಸ್ವಲ್ಪ ಹೊತ್ತಾಗೋಷ್ಟರಲ್ಲಿ ಕೈ ನೋವು ಬಂದ್ಬಿಡುತ್ತೆ ಮಕ್ಕಳಿಗೆ, ಕೈಯೆಲ್ಲ ಒದ್ರಕ್ಕೆ ಶುರು ಮಾಡ್ತಾರೆ. ಇನ್ನು ಕೆಲವ್ರಿಗೆ ಇಲ್ಲಿ ಊದ್ಬಿಡುತ್ತೆ, ಪ್ರೆಸ್ ಆಗಿ ಆಗಿ ಊದ್ಬಿಟ್ಟಿರುತ್ತೆ. ಇನ್ನು ಕೆಲವು ಸರಿ ನಾವು ಬರೀ ಬರೀ ಅಂತ ಫೋರ್ಸ್ ಮಾಡ್ತೀವಿ, ಮಗು ಶಕ್ತಿ ಎಲ್ಲ ಬಿಟ್ಟು ಬರೆಯೋಕೆ ಹೋಗುತ್ತೆ, ಬಟ್ ಕೈಯೆಲ್ಲ ನೋಯಿಸ್ಕೊಳ್ತಾ ಇರುತ್ತೆ. ಬೈ ಚಾನ್ಸ್ ಈ ಥರ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ರೆ, ಅಂದರೆ ಅವ್ರು ಬರಿತಾ ಇರ್ತಾರೆ, ಆದರೆ ಪೆನ್ಸಿಲಲ್ಲಿ ಬರೆದಾಗ ಅದು ಕಾಣಿಸೋದೇ ಇಲ್ಲ ಪೇಪರ್ನಲ್ಲಿ ಸರಿಯಾಗಿ, ಮೂಡ್ತಾ ಇರಲ್ಲ ಅಕ್ಷರಗಳು. ಈ ಥರ ಮಗು ತುಂಬ ಕಷ್ಟಪಡ್ತಾ ಇದ್ರೆ ಭಾಳ ಫೋರ್ಸ್ ಮಾಡೋ ಬದಲು ಮಕ್ಕಳ ಪೆನ್ಸಿಲನ್ನು ಬದಲಾಯಿಸಿ ನೋಡಿ. ಫಾರ್ ಎಕ್ಸಾಂಪಲ್, ಮಕ್ಕಳು ಬರೆದ್ರೆ ಸರಿಯಾಗಿ ಕಾಣ್ತಾ ಇಲ್ಲ ಪೇಪರ್ನಲ್ಲಿ ಅಂತ ಇಟ್ಕೊಳ್ಳಿ. ನೀವು ಅವಾಗ ಅವರು HB ಪೆನ್ಸಿಲ್ ಉಪಯೋಗಿಸ್ತಾ ಇರ್ತಾರಲ್ಲ, ಆ HB ಪೆನ್ಸಿಲ್ ಬದಲು B ಉಪಯೋಗಿಸಕ್ಕೆ ನೋಡಿ, ಅಥವಾ 1B ಪೆನ್ಸಿಲ್ ಉಪಯೋಗಿಸಕ್ಕೆ ನೋಡಿ. ಈ B ಅಥವಾ 1B ಪೆನ್ಸಿಲ್ ಉಪಯೋಗಿಸಿದಾಗ ಏನಾಗುತ್ತೆ, ಮಗು ಆ ಫೋರ್ಸ್ ಹಾಕುತ್ತಲ್ಲ, ಕೆಳಮುಖನಾಗಿ ಆ ಒತ್ತಡ ಹಾಕುತ್ತಲ್ಲ ಪೆನ್ಸಿಲ್ದು, ಆವಾಗ ಕಡಿಮೆ ಒತ್ತಡದಲ್ಲಿ ಅಕ್ಷರಗಳು ಸರಿಯಾಗಿ ಬಿಡುತ್ತೆ. ಡಾರ್ಕ್ ಆಗಿ ಅಕ್ಷರಗಳು ಮೂಡಿದಾಗ ಮಗುಗೆ ಕಾನ್ಫಿಡೆನ್ಸ್ ಬರುತ್ತೆ, ಸಾಕಪ್ಪ ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ಪಾಪ ಕೆಲವು ಮಕ್ಕಳಿಗೆ ಆ ಡೌನ್ವರ್ಡ್ ಪ್ರೆಷರ್ ಹಾಕಿ ಬರೆಯೋದು ಕಷ್ಟ ಆಗ್ತಾ ಇರುತ್ತೆ, ಆದ್ರಿಂದ ಸರಿಯಾಗಿ ಮೂಡ್ತಾ ಇರಲ್ಲ. ಮೊದಲನೇದು, ಆ B ಅಥವಾ HB ಬದಲಿಗೆ B ಅಥವಾ 1B ಪೆನ್ಸಿಲನ್ನು ತೆಗೆದುಕೊಡಿ ಮಕ್ಕಳಿಗೆ. ಬರವಣಿಗೆ ಸುಧಾರಿಸ್ಬೋದು, ಬರವಣಿಗೆ ಚೆನ್ನಾಗಿ ಕಾಣುವಂತೆ ಆಗ್ಬೋದು. ನಿಧಾನಕ್ಕೆ HB ಪೆನ್ಸಿಲ್ ಬನ್ನಿ ಅಲ್ವಾ, ಇದು ಮೊದಲನೇದು. ಎರಡನೇದು ಸ್ನೇಹಿತರೆ, ತುಂಬ ಸಣ್ಣ ಟೆಕ್ನಿಕ್ ಏನು ಅಂತಂದರೆ, ತುಂಬ ಚಿಕ್ಕ ಚಿಕ್ಕ ಎಕ್ಸರ್ಸೈಸಸ್ ಇದೆ ಬೆರಳುಗಳಿಗೆ, ಆಯ್ತಲ್ಲ. ಈ ಬೆರಳುಗಳ ಎಕ್ಸರ್ಸೈಸ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸಣ್ಣ ಸಣ್ಣ ಎಕ್ಸರ್ಸೈಸ್ ಮಾಡಿದ್ರೆ ಆ ಬೆರಳಿಗೆ ಶಕ್ತಿ ಬಂದು ಅವು ಪೆನ್ಸಿಲ್ನ ಹಿಡ್ಕೊಳ್ಳೋದು ಮಕ್ಕಳು ಅಥವಾ ಪೆನ್ನನ್ನು ಹಿಡ್ಕೊಳ್ಳುವಾಗ ಆರಾಮ ಅನಿಸುತ್ತೆ, ಈಸಿ ಅನಿಸುತ್ತೆ, ಜಾಸ್ತಿ ಸ್ಟ್ರೈನ್ ಆಗೋದಿಲ್ಲ. ಮೂರನೇದು, ನಾವೆಲ್ಲ ಉಪಯೋಗಿಸ್ತಾ ಇರ್ತೀವಿ ನೋಡಿ, ಈ ಥರ ಪೆನ್ ಇಟ್ಕೋತೀವಲ್ಲ, ಪೆನ್ನನ್ನು ಇಟ್ಕೊಳ್ಳುವಾಗ ಮಕ್ಕಳು ಹೇಗಾಗೋ ಇಟ್ಕೋತಾ ಇರ್ತಾರೆ. ಕೆಲವು ಮಕ್ಕಳು ಹಿಂಗೆ ಇಟ್ಕೋತಾರೆ, ಕೆಲವು ಮಕ್ಕಳು ಹಿಂಗೆ ಇಟ್ಕೋತಾರೆ, ಕೆಲವರು ಹಿಂಗೆ ಇಟ್ಕೋತಾರೆ, ಕೆಲವರು ಹಿಂಗೆ ಇಟ್ಕೊಂಡು ಬರಿತಾ ಇರ್ತಾರೆ ಮಕ್ಕಳು. ಆದ್ದರಿಂದ ಮೊದಲನೇದು, ಆ ಮಕ್ಕಳಿಗೆ ಕಂಫರ್ಟಬಲ್ ಪೊಸಿಷನನ್ನು ಹೇಳ್ಕೊಳ್ಳಿ. ಏನಂತಂದರೆ, ಈ ಪೆನ್ನನ್ನು ಹಿಡ್ಕೊಳ್ಳುವಾಗ ಮಕ್ಕಳು ತೀರಾ ಹತ್ತಿರ ಇಟ್ಕೋಬಾರ್ದು, ಅವಾಗ ಪ್ರೆಷರ್ ತುಂಬ ಬೇಕಾಗುತ್ತೆ. ತೀರಾ ದೂರನೂ ಇಟ್ಕೋಬಾರ್ದು, ಅವಾಗ ಶೇಕ್ ಆಗುತ್ತೆ ಪೆನ್ಸಿಲ್ ಅಥವಾ ಪೆನ್ನು. ಅವ್ರೇನು ಮಾಡಬೇಕು, ಈ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಇಟ್ಕೊಂಡು ಮಧ್ಯದ ಬೆರಳನ್ನು ಸಪೋರ್ಟಾಗಿ ಕೊಟ್ಟು ಸಾಧ್ಯ ಆದಷ್ಟು ಈ ಟಿಪ್ನಿಂದ ದೂರ, ಅಂದರೆ ಈ ಮಾರ್ಕ್ ಇರುತ್ತಲ್ಲ, ಈ ಮಧ್ಯದಲ್ಲಿ ಕಂಫರ್ಟಬಲ್ ಪೊಸಿಷನಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಬರೆಯೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಅಷ್ಟೊಂದು ಬೆರಳುಗಳಿಗೆ ಸ್ಟ್ರೈನ್ ಆಗೋದಿಲ್ಲ, ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಬರುತ್ತೆ. ಇದು ಮೊದಲನೇದು. ಎರಡನೇದು, ಪೆನ್ನನ್ನು ಹಿಂಗೆ ಇಟ್ಕೊಂಡಿದ್ದಾರಲ್ಲ, ಪೇಪರ್ನಲ್ಲಿ ಬರೆಯುವಾಗ ಯಾವತ್ತೂ ಕೈ ಹಿಂಗೆ ಇಟ್ಕೊಂಡು ಬರೀಬಾರ್ದು. ನೋಡಿ, ಈ ಪೊಸಿಷನ್ ಇದೆಯಲ್ಲ, ಈ ಮೂಳೆ ಇಲ್ಲಿದೆಯಲ್ಲ, ಇದು ಬೆಂಡಾಗಿ ಬರೆಯೋಕ್ಕೆ ಹೋಗ್ತಾರೆ ಕೆಲವು ಮಕ್ಕಳು. ಬೆಂಡಾಗಿ ಬರೆಯೋಕೆ ಹೋದಾಗ ಅಕ್ಷರಗಳು ಸರಿಯಾಗಿ ಬರೋದಿಲ್ಲ. ಯಾಕೆ ನೋಡಿ, ನಿಬ್ಬು ಪೊಸಿಷನ್ನು ಕೆಳಗಡೆ ಬಂದ್ಬಿಡುತ್ತೆ. ಬೆಸ್ಟ್ ವೇ ಅಂದರೆ, ಇಲ್ಲ ಸ್ಟ್ರೈಟ್ ಇರಬೇಕು, ಇಲ್ಲಾಂದರೆ ನೋಡಿ ಈ ಮೂಳೆ ಇಲ್ಲಿದೆಯಲ್ಲ, ಸಾಧ್ಯ ಆದಷ್ಟು ಸ್ವಲ್ಪ ಮೇಲೆ ಬರಬೇಕು. ನೋಡಿ, ಸ್ವಲ್ಪ ಮೇಲೆ ಬಂದು ಬರೆದ್ರೆ ಹ್ಯಾಂಡ್ ರೈಟಿಂಗು ಸರಿಯಾಗಿ ಬರುತ್ತೆ. ಈ ರೀತಿ ಸಣ್ಣ ಸಣ್ಣ ಟಿಪ್ಗಳು ಇವತ್ತು ನಾವೇನು ಮಾಡಿದ್ದೀವಿ, ಈ ಟಿಪ್ಪನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಅವರು ಈ ಟಿಪ್ಪನ್ನು ಅಳವಡಿಸ್ಕೊಂಡು ಬರೆಯೋಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅದು ಈಸಿ ಆಗುತ್ತೆ ಅನಿಸುತ್ತೆ. ಅವ್ರಿಗೆ ಈಸಿ ಆಗ್ತಾ ಇದೆಯಾ, ಕಷ್ಟ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ, ಬೆರಳುಗಳ ಎಕ್ಸರ್ಸೈಸ್ ಬಗ್ಗೆ ಅಥವಾ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇನ್ನಷ್ಟು ಕೆಲವು ಸಣ್ಣ ಸಣ್ಣ ಟಿಪ್ಗಳ ಬಗ್ಗೆ ನಾನು ಮಾತಾಡ್ತೀನಿ. ಸ್ನೇಹಿತರೆ, ದಯವಿಟ್ಟು ಈ ಟೆಕ್ನಿಕ್ಸನ್ನು ಉಪಯೋಗಿಸಿ ತಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.